ನಮ್ಮ ಕರ್ಮಗಳಿಗೆ ಅದು ಒಂದು ಮ್ಯಾಪ್ ಇದ್ದ ಹಾಗೆ. ಜಗತ್ತಿನ ಹೆಂಗೆ ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ಗೊತ್ತಾಗ್ಲೇ ಇಲ್ಲ. ಯಾವತ್ತು ಏನ್ ಟೈಮಲ್ಲಿ ಬಾರಿಸ್ತಿತ್ತು ಯಾರಿಗ್ ಗೊತ್ತಿರುತ್ತೆ. ಹಾರೋಸ್ಕೋಪ್ ನೋಡಿದ ತಕ್ಷಣ ಆ ವ್ಯಕ್ತಿಯ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ಅವಾಗ ಜ್ಯೋತಿಷ್ಯ ಸುಳ್ಳು, ಅವ್ರು ಹೇಳಿದ್ದೊಂದು ಆಗ್ಲಿಲ್ಲ, ಅವ್ರು ಹೇಳಿದ್ರು ಲಾಟ್ರಿ ಹೊಡೆಯತ್ತೆ ಅಂತ ಹೊಡಿಲಿಲ್ಲ. ಯಾವಾಗ್ಲೂ ಆಗೋ ಗ್ರಹಣನ ಮುಂಚೆನೆ ಪಂಚಾಂಗಲ್ಲಿ ಬರೆದಿಟ್ಬಿಟ್ಟಿರ್ತಾರೆ. ದೈವಿಕ ವಿಜ್ಞಾನ ಅಂತ ಹೇಳಬಲ್ಲೆ ಇದನ್ನ, ಜ್ಯೋತಿಷ್ ಶಾಸ್ತ್ರವನ್ನ. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನೀವು ವಿವರಿಸ್ತಾ ಹೇಳಿದ್ರಿ. ಗಾರ್ಗೇಯ ಮಹರ್ಷಿಗಳ ಬಗ್ಗೆ ಹೇಳಿದ್ರಿ. ಗಾರ್ಗೇಯ ಮಹರ್ಷಿಗಳಿಗೇನೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೊಟ್ಟಿದ್ದು ಯಾಕೆ? ಈ ಗಾರ್ಗೇಯ ಮಹರ್ಷಿಗಳು ಯಾರು? ಮಹರ್ಷಿಗಳಲ್ಲಿ ತುಂಬಾ ಜನ, ಈಗ ಏನಂತಂದ್ರೆ ಬ್ರಹ್ಮನ ಸೃಷ್ಟಿಯಲ್ಲಿ ಮರೀಚಾದಿ ಮಹರ್ಷಿಗಳು ಸುಮಾರು ಜನಗಳನ್ನು ಸೃಷ್ಟಿ ಮಾಡಿದ. ಮೊದಲು ಸೃಷ್ಟಿ ಆಗಿದ್ದೇ ಮಹರ್ಷಿಗಳು. ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ ಅವನಿಗೆ ಫಸ್ಟು ಜಗತ್ತನ್ನು ಹೆಂಗೆ ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲೇ ಇಲ್ಲ. ಆಗ ಯೋಚನೆ ಮಾಡ್ತಿದ್ದಾಗ ಅವನು ನಾರಾಯಣನನ್ನು ಸ್ಮರಿಸ್ಕೊಂಡು ನಾನು ಹೇಗೆ ಮಾಡಲಿ ಅಂತ ಹೇಳಿದಾಗ ಅವನು ತಪಸ್ ಮಾಡು ಅಂತ ಹೇಳ್ತಾನೆ. ತಪಸ್ ಮಾಡು ಅಂದಾಗ ಬ್ರಹ್ಮ ಏನು ಮಾಡ್ತಾನೆ, ಸುಮಾರು 100 ವರ್ಷಗಳ ಕಾಲ ತಪಸ್ ಮಾಡಿದಾಗ ಈ ಸನಕಾದಿ ಮಹರ್ಷಿಗಳು, ಮರೀಚಿ ಮಹರ್ಷಿಗಳು, ನಾರದ ಮಹರ್ಷಿಗಳು, ಹೀಗೆ ಅದಕ್ಕೆ ನಾರದನನ್ನು ಬ್ರಹ್ಮನ ಮಗ ಅಂತ ಕರೆಯೋದು, ಇವರೆಲ್ಲ ಬ್ರಹ್ಮನ ಮಾನಸ ಪುತ್ರರು. ಈ ಪುತ್ರರು ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ತಾನೆ. ನೋಡಿ, ಸನಕಾದಿ ಮಹರ್ಷಿಗಳಿಗೆ ಹೇಳ್ತಾನೆ ನೀನು ಸೃಷ್ಟಿಯನ್ನು ಕಂಟಿನ್ಯೂ ಮಾಡಬೇಕು ಅಂತ. 4 ಜನ ಇಲ್ಲ, ನಾವು ಖಂಡಿತ ಸೃಷ್ಟಿಯನ್ನು ಕಂಟಿನ್ಯೂ ಮಾಡಲ್ಲ, ನಮಗೆ ಭಗವಂತನನ್ನು ಅಂದರೆ ಆ ಪರಬ್ರಹ್ಮ ಸ್ವರೂಪವನ್ನು ನಾವು ಪಡೆದುಕೊಳ್ಬೇಕು, ನಾವು ಸೃಷ್ಟಿಯನ್ನು ಮಾಡೋದಿಲ್ಲ ಅಂಥೇಳಿ ಅವ್ರು ಬಿಟ್ಟುಟೋಗ್ತಾರೆ. ತಂದೆ ಮಾತು ಕೇಳಲ್ವಾ ನೀನು ಅಂದರೆ ಇಲ್ಲ, ನಾವು ಈ ವಿಷಯದಲ್ಲಿ ನಾನು ಕೇಳ್ತಾ ಇಲ್ಲ ಅಂತೇಳಿ ಅವ್ರು ಹೊಟ್ಟೋಗ್ತಾರೆ. ಹಾಗೆ ನಾರದ ಮಹರ್ಷಿಗಳು ಹೇಳ್ತಾರೆ ನನಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲ, ನಾನು ಕೂಡ ಇದನ್ನು ನಾನು ಕಂಟಿನ್ಯೂ ಮಾಡಲ್ಲ ಅಂತ. ಆದರೆ ಬ್ರಹ್ಮದೇವರು ಶಾಪ ಕೊಟ್ಬಿಡ್ತಾರೆ, ಎಲ್ಲರೂ ಹೀಗೆ ಮಾಡಿದ್ರೆ ಸೃಷ್ಟಿ ಮುಂದುವರಿಯೋದು ಹೇಗೆ ಅಂತ. ಹಾಗೆ ಆಮೇಲೆ ನಾರದರು ಒಪ್ಕೊಂಡು 1-2 ಜನ್ಮ ಎತ್ತು ಬಂದು ಆನಂತರ ಅವರು ಸನ್ಯಾಸಿ ಆಗ್ಬಿಡ್ತಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದನ್ನು ಇವನು ಕಶ್ಯಪ ಬ್ರಹ್ಮನಿಗೆ ದಕ್ಷ ಪ್ರಜಾಪತಿ ಏನು ಬ್ರಹ್ಮನ ಮಾನಸ ಪುತ್ರ, ಅವನಿಗೆ ಮದುವೆ ಮಾಡ್ಕೊಳ್ಳೋಕೆ ಹೇಳಿ ಅವನಿಂದ ಅವನ ಮಕ್ಕಳನ್ನೆಲ್ಲ ಕಶ್ಯಪ ಬ್ರಹ್ಮನಿಗೆ ಧಾರೆ ಎರೆದು ಕೊಟ್ಟು ಸೃಷ್ಟಿಯಲ್ಲಿ ಈಗ ಏನು ಇದೆಯೋ ಪ್ರತಿಯೊಂದು ಕಶ್ಯಪನ ಸಂಸಾರವೇ ಅಂತಲೇ ಹೇಳ್ಬೋದು. 72,000 ನಾಡಿಗಳು ದೇಹದಲ್ಲಿ ಏನು ನಮಗೆ ಇದೆಯೋ ಆ 72,000 ನಾಡಿಗಳು ಕಶ್ಯಪ ಬ್ರಹ್ಮನ ಹೆಂಡತಿಯರು ಅಂತಲೇ ಹೇಳ್ತಾರೆ. ಅಂದರೆ ಅಷ್ಟು ಇಡೀ ಸೃಷ್ಟಿ ವಿಸ್ತಾರ ಆಗಲಿಕ್ಕೆ ಅವರೇ ಕಾರಣ. ಹಾಗೆ ಒಂದೊಂದು ಮಹರ್ಷಿಗಳಿಗೆ ಒಂದೊಂದನ್ನು ಕೊಡ್ತಾ ಬಂದಾಗ ಗಾರ್ಗೇಯ ಮಹರ್ಷಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೊಟ್ಟು ಇದನ್ನು ನೀನು ಪ್ರಚುರಪಡಿಸು ಅನ್ನೋದನ್ನು ಹೇಳಿದ್ರು. ಹಾಗಾಗಿ ಗಾರ್ಗೇಯರೇ ಇಲ್ಲಿ ಆ ಮಹರ್ಷಿಗಳು ಜ್ಯೋತಿಷ್ ಶಾಸ್ತ್ರವನ್ನು ಭೂಲೋಕದಲ್ಲಿ ಪ್ರಚುರಪಡಿಸ್ದಂಗೆ ಆಯಿತು. ಆನಂತರ ಇದನ್ನು ಬರೀ ಭಾರತಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಸುಮಾರು ಒಂದು 3000 ವರ್ಷಗಳ ಹಿಂದೆ ಏನಾಯಿತು, ಸೇತ್ ಅನ್ನೋ ಒಬ್ಬ ವಿಜ್ಞಾನಿ, ಅಂದರೆ ಜ್ಯೋತಿರ್ವಿಜ್ಞಾನಿ ಪಾಶ್ಚಾತ್ಯ ದೇಶದಲ್ಲಿ ಅವನು ಅದನ್ನು ಪ್ರಚುರಪಡಿಸ್ಕೊಂಡು ಹಾಗೆ ಮುಂದೆ ಅಲ್ಲೂ ಕೂಡ ಇವತ್ತಿಗೂ ನೋಡಿ ಅಮೆರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ಯೂನಿವರ್ಸಿಟಿನಲ್ಲೆಲ್ಲ ಜ್ಯೋತಿಷ್ ಶಾಸ್ತ್ರವನ್ನು ಮೇಯ್ನಾಗಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲೇ ಅಷ್ಟೊಂದು ಏನೋ ಒಂದು ಥರ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ ಏನು ಬೇಕು ಅಲ್ಲೆಲ್ಲ ಯೂನಿವರ್ಸಿಟಿನಲ್ಲಿ ಅದು ಸಬ್ಜೆಕ್ಟಾಗಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿಂದ ತೊಗೊಂಡು ಹೋಗಿರ್ತಕ್ಕಂಥ ಎಲ್ಲ ಶಾಸ್ತ್ರವನ್ನು ಅವರು ಕೀರೋ ಅಂತ ಒಬ್ಬ ಜ್ಯೋತಿರ್ವಿಜ್ಞಾನಿ ಬಹಳ ಅದ್ಭುತವಾಗಿ ನಮ್ಮಲ್ಲಿರ್ತಕ್ಕಂಥ ಶಾಸ್ತ್ರವನ್ನು ಅವರು ಹೇಗೆ ಅವರದನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ಇದು ನಾವೇ ಕೊಟ್ಟಿದ್ದ ಶಾಸ್ತ್ರನ ಅಂತ ನಮಗೆ ಕನ್ಫ್ಯೂಸ್ ಆಗಬೇಕು. ಅಷ್ಟರ ಮಟ್ಟಿಗೆ ಆ ಕೀರೋ ಒಂದು ಸಂಖ್ಯಾಶಾಸ್ತ್ರದಲ್ಲೇ ಆಗಿರಬಹುದು ಅಥವಾ ಒಂದು ಯಾವುದು ಅಂತಂದರೆ ಈ ನಕ್ಷತ್ರ ವಿಜ್ಞಾನ ಅಂತ ಹೇಳ್ತಾರೆ, ಅದೆಲ್ಲದರಲ್ಲೂ ಕೂಡ ಕೀರೋ ಈ ಒಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಪ್ರತಿಯೊಂದಲ್ಲೂ ಕೀರೋ ಏನು ಮಾಡಿದ್ದಾರೆ, ನಮ್ಮಲ್ಲಿರ್ತಕ್ಕಂತಹ ಒಂದು ಶಾಸ್ತ್ರವನ್ನು ತೆಗೆದುಕೊಂಡು ಬಹಳ ಅದ್ಭುತವಾಗಿ ಬೆಳೆಸಿದ್ದಾರೆ. ಅಲ್ಲಿ ಅಷ್ಟು ಮಹತ್ವ ಇದೆ. ಅಂದರೆ ಸಾಯನ ನಿರಯಣ ಪದ್ಧತಿ ಅಂತಿದೆ, ಅವರು ಸೂರ್ಯನನ್ನು ಫಾಲೋ ಮಾಡಿಕೊಂಡು ಮಾಡ್ತಾರೆ, ರಾಹುಕೇತುಗಳನ್ನು ಬಿಟ್ಟುಬಿಡ್ತಾರೆ. ನಮ್ಮಲ್ಲಿ ನಾವು ರಾಹುಕೇತುಗಳನ್ನು ತೆಗೆದುಕೊಂಡು ಚಂದ್ರನನ್ನು ಫಾಲೋ ಮಾಡಿಕೊಂಡು ಮಾಡ್ತೇವೆ. ಈ ರೀತಿಯಾಗಿ ಜ್ಯೋತಿಷ್ಶಾಸ್ತ್ರ ಹರಿದು ಬಂದಿದೆ. ಮೇಡಮ್, ಈಗ ಏನು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಇವತ್ತು ನಾವು ಏನಂದರೆ ಈಗ ವಾರ ಭವಿಷ್ಯ, ದಿನ ಭವಿಷ್ಯ, ವರ್ಷ ಭವಿಷ್ಯ ಅಂತೇಳಿ ಹೀಗೆಲ್ಲ ಏನು ವರ್ಷಕ್ಕೆ ದಿನಕ್ಕೆ ಈ ರೀತಿ ಬಳಕೆ ಮಾಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಈ ಜ್ಯೋತಿಷ್ಯ ಅನ್ನೋದನ್ನು ಯಾವ್ಯಾವ ವಿಚಾರಗಳಿಗೆ ಬಳಸ್ತಾ ಇದ್ರು? ನೋಡಿ, ಜ್ಯೋತಿಷ್ಯ ಬರೀ ರಾಶಿ ಭವಿಷ್ಯ ದಿನ ಭವಿಷ್ಯಕ್ಕೆಲ್ಲ ಸೀಮಿತವಾದದ್ದು ಅಲ್ವೇ ಅಲ್ಲ. ಯಾಕೆಂದರೆ ಇದನ್ನು ನೀವು ಹೇಳ್ತಾ ಇರೋದೆಲ್ಲ ಫಲಜ್ಯೋತಿಷ್ಯ ಅಂತ. ಜ್ಯೋತಿಷ್ಯ ಶಾಸ್ತ್ರ ಏನು, ಇವಾಗ ನೋಡಿ, ಒಂದು ಕೆಲಸ ಮಾಡಬೇಕು ಅಂತಿದ್ರೆ ನಿಮಗೇನು ಸಕ್ಸಸ್ ಆಗಬೇಕು ಅಂತಾನೆ, ನಿಮಗೆ ಯಾರಿಗೇ ಆದ್ರೂ ಯಾವುದೇ ಕೆಲಸ ಮಾಡಿದ್ರು ಸಕ್ಸಸ್ ಆಗಬೇಕು ಅಂತ ಇರುತ್ತೆ. ಯಾರು ಸುಮ್ಮನೆ ಏನೋ ಹೋಗಿ ಮಾಡ್ತೀವಿ ಅಂತಲ್ಲ. ಅದಕ್ಕೋಸ್ಕರ ಲೆಕ್ಕಾಚಾರಗಳು ಮುಹೂರ್ತ ಅಂತ ನಾವೇನು ಹೇಳ್ತೇವೆ,
ಪ್ರತಿಯೊಂದಕ್ಕೂ ಒಂದೊಂದು ಮುಹೂರ್ತ ಅಂತ ಇರುತ್ತೆ. ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಲಿಕ್ಕೆ ಅಥವಾ ಮನೆ ಕಟ್ಟೋದಾಗಿಂದ ಹಿಡಿದು, ಅಂದರೆ ಒಂದು ಗುದ್ದಲಿ ಪೂಜೆಯಿಂದ ಹಿಡಿದು ಮನೆ ಕಟ್ಟೋ ತನಕನೂ ಅದಕ್ಕೆ ಮುಹೂರ್ತಗಳಿರುತ್ತೆ. ಆ ಮುಹೂರ್ತದಲ್ಲಿ ಮಾಡೋದ್ರಿಂದ ಸ್ಥಿರ ಮುಹೂರ್ತ, ಜರ ಮುಹೂರ್ತಗಳು ಈ ಥರ. ಆಗ ಆ ಮುಹೂರ್ತದಲ್ಲಿ ಮಾಡೋದ್ರಿಂದ ಅದಕ್ಕೆ ನಿಷ್ಪಂಚಕ ಅಂತ ಕರಿತೇವೆ ನಾವು. ಜ್ಯೋತಿಷಾಸ್ತ್ರ ತೀರ ಒಳ ಹೋದಾಗ ನಿಷ್ಪಂಚಕ ಅಂತ ಕರಿತೀವಿ. ಆ ನಿಷ್ಪಂಚಕದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡಿದಾಗ ಅದು ಯಾವುದೇ ತೊಂದರೆ ಇಲ್ಲದೆ ಆ ಕೆಲಸ ಕಾರ್ಯಗಳು ಸುಸೂತ್ರವಾಗ್ತಕ್ಕಂಥದ್ದು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕು. ಅದಕ್ಕಾಗಿ ಉಪಯೋಗಿಸ್ತಾ ಇದ್ರು. ಮತ್ತು ಮದುವೆಗೆ ಮ್ಯಾಚಿಂಗ್ ಮಾಡಲಿಕ್ಕೆ, ಹಾರೋಸ್ಕೋಪ್ ಮ್ಯಾಚಿಂಗ್ ಮಾಡಲಿಕ್ಕೆ ಕೂಡ ಬಹಳಷ್ಟು ಉಪಯೋಗ ಇದೆ. ಯಾಕೆ ಅಂತಂದರೆ ಗಂಡ ಹೆಂಡತಿ ಅಂದಮೇಲೆ ಸಂಸಾರ ಸರಿಯಾಗಿ ನಡ್ಕೊಂಡು ಹೋಗಬೇಕು. ಅಲ್ಲಿ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು. ಆ ಹುಡುಗಿ ನಮ್ಮನೆಗೆ ಬಂದ ಮೇಲೆ ನಮ್ಮ ಜೊತೆನೂ ಹೊಂದ್ಕೊಂಡಿರಬೇಕು, ಮತ್ತು ನಮ್ಮ ತಂದೆ ತಾಯಿಗಳ ಜೊತೆನೂ ಹೊಂದ್ಕೊಂಡಿರಬೇಕು, ನಮ್ಮ ವಂಶವನ್ನು ಉದ್ಧಾರ ಮಾಡೋಳಾಗಿರಬೇಕು ಅಂಥೇಳಿ ಅಂಥ ಹುಡುಗಿನೇ, ಗುಣ ನೋಡಿ ಹೆಣ್ಣು ಕೊಡು ಅಂತ ಹೇಳ್ತೀವಲ್ಲ, ಅಂಥ ಹುಡುಗಿನೇ ಅವರು ನೋಡಲಿಕ್ಕೆ ನಾವು ಜಾತಕ ನೋಡ್ತಾಯಿದ್ರು. ಇವತ್ತು ಅದು ಇದ್ದೇ ಇದೆ. ಇವತ್ತೂ ಕೂಡ ಹಾರೋಸ್ಕೋಪ್ನ ನೋಡ್ತಾರೆ. ಬರೀ ರಾಶಿ ಭವಿಷ್ಯ, ದಿನ ಭವಿಷ್ಯಕ್ಕೆ ಮಾತ್ರ ಜ್ಯೋತಿಷ್ಯ ಅಲ್ಲ, ಪ್ರತಿಯೊಂದು ವಿಷಯಕ್ಕೂ ಕೂಡ ಜ್ಯೋತಿಷ್ಯ ಅಪ್ಲೈ ಆಗುತ್ತೆ. ಇವಾಗ ನೋಡಿ, ಗ್ರಹಣ ಎಷ್ಟು ಚೆನ್ನಾಗಿ ಯಾವಾಗಲೂ ಆಗೋ ಗ್ರಹಣನ ಮುಂಚೆನೇ ಪಂಚಾಂಗಲ್ಲಿ ಬರೆದಿಟ್ಬಿಟ್ಟಿರ್ತಾರೆ. ಅದಕ್ಕೆಲ್ಲ ಜ್ಞಾನ ಇರಬೇಕು, ನಮಗೆ ಲೆಕ್ಕ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು. ಅದನ್ನು ತಿಳಿದುಕೊಂಡು ಅದಕ್ಕೆಲ್ಲ ಉಪಯೋಗಿಸ್ತಾರೆ. ಮತ್ತು ಇವಾಗ ಮಳೆ ಇಲ್ಲ, ಈ ಬಾರಿ ಮಳೆ ಬರೋದಿಲ್ಲ, ಈ ಬಾರಿ ಭಾಳ ಭೂಕಂಪ ಆಗಿ ತುಂಬ ಹಾನಿ ಉಂಟಾಗುತ್ತೆ ಅಂತ ನಮಗೆ ಮುಂಚೆನೇ ಗೊತ್ತಾಗೋದಕ್ಕೆ ಪಂಚಾಂಗದಲ್ಲಿ ನಮೂದಿಸ್ಬಿಟ್ಟಿರ್ತಾರೆ. ಹೀಗಿದೆ ಕ್ಷಾಮ, ಮಳೆ ಇಲ್ಲ, ಪ್ರತಿ ತಿಂಗಳಲ್ಲೂ ಮಳೆ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಪಂಚಾಂಗ ತೆಗೆದ್ರೆ ಪ್ರತಿಯೊಂದು ಇದೆ. ಹಿಂದಿನ ಕಾಲದಿಂದಲೂ ಬರ್ತಾ ಇರ್ತಕ್ಕಂಥ ವಿಷಯಗಳೇ. ಹಾಗಾಗಿ ರೈತರು ಎಚ್ಚೆತ್ಕೊಂಡ್ಬಿಡ್ತಾ ಇದ್ರು, ಓಹೋ ಈಗ ಮಳೆ ಇಲ್ಲ, ಹಾಗಾಗಿ ನಾವು ಬೆಳೆಯನ್ನು ಕಾಪಿಟ್ಕೋಬೇಕು, ಹಾಗಾಗಿ ನಾವು ಅದನ್ನು ಹೇಗೆ ನಾವು ನಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ಯಾವ ಥರ ಇದು ಮಾಡಬೇಕು ಅಂತ ಅಲ್ಲಿ ಯುಗಾದಿ ದಿವಸ ಪಂಚಾಂಗ ಶ್ರವಣ ಮಾಡೋ ಉದ್ದೇಶನೇ ಅದಾಗಿತ್ತು. ಯಾಕೆ ಅಂತಂದರೆ ನಮಗೆ ಯಾವ ಥರ ಇದೆ ಈ ವರ್ಷ ನಮಗೆ ಹೇಗೆ ನಮಗೆ ಫಲಗಳು ಸಿಗುತ್ತೆ. ಪ್ರತಿಯೊಬ್ಬ ಮನುಷ್ಯ ಒಂದು ವ್ಯಾಪಾರಕ್ಕಾಗಲಿ 12 ರಾಶಿದವ್ರು ಹೇಳ್ತಾ ಇದ್ದಾಗ, ಓಹೋ ಗುರುಬಲ ಇಲ್ಲ, ಆದ್ದರಿಂದ ನಾವು ಹೊಸ ಕೆಲಸಕ್ಕೆ ನಾವು ತುಂಬ ಈಗ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ನಾವು ಕೆಲಸಕ್ಕೆ ಕೈ ಹಾಕಬಾರ್ದು, ಹೇಗಿತ್ತು ಹಾಗೆ ನಡ್ಕೊಂಡು ಹೋಗಬೇಕು. ಈ ಥರ ಒಂದು ರೂಪುರೇಷೆಗಳನ್ನು ನಾವು ಒಂದು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಿತ್ತು. ಅದಕ್ಕೆ ಯುಗಾದಿ ದಿವಸ ನಾವು ಪಂಚಾಂಗ ಶ್ರವಣ ಅನ್ನೋದನ್ನು ಮಾಡ್ತೇವೆ. ಹೀಗೆ ಬಹಳ ಹಿಂದಿನ ಕಾಲದಿಂದ. ಮತ್ತು ಪ್ರಶ್ನೆಶಾಸ್ತ್ರ ತುಂಬ ಇತ್ತು. ಎಷ್ಟೋ ಜನ ಹಳ್ಳಿಗರಿಗೆಲ್ಲ ಅವರ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಹುಟ್ಟಿದ್ದೇ ಗೊತ್ತಿರೋದಿಲ್ಲ. ಏನೋ ಹೇಳಿಬಿಡ್ತಾರೆ, ಅಲ್ಲಿ ಶಾಲೆಯ ಗಂಟೆ ಬಾರಿಸ್ತಾ ಇದ್ದಾಗ ಹುಟ್ಟಿದ, ಅದು ಯಾವತ್ತು ಏನು ಟೈಮಲ್ಲಿ ಬಾರಿಸ್ತಿತ್ತೋ ಯಾರಿಗೆ ಗೊತ್ತಿರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಪ್ರಶ್ನೆಶಾಸ್ತ್ರಗಳನ್ನು ಹಾಕಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾಯಿದ್ರು. ಆ ಪ್ರಶ್ನೆಶಾಸ್ತ್ರದಲ್ಲೂ ಸಾಕಷ್ಟು ಒಂದು ಟೈಪ್ಸ್ ಇದೆ. ಪಂಚಪಕ್ಷಿ ಶಾಸ್ತ್ರ ಅಂತಿದೆ, ವಿಳ್ಯದೆಲೆ ಶಾಸ್ತ್ರ ಅಂತಿದೆ, ತುಂಬ ಶಾಸ್ತ್ರಗಳು. ಆಮೇಲೆ ಕಳೆದು ಹೋದ ನಷ್ಟ ಪ್ರಶ್ನೆ ವಿಚಾರ ಅಂತ, ಕಳೆದು ಹೋದ ವಸ್ತುಗಳನ್ನು ಹೇಗೆ ಅದನ್ನು ಹೇಳ್ತಕ್ಕಂಥದ್ದು. ಇದಕ್ಕೆಲ್ಲ ಹಾರೋಸ್ಕೋಪ್ ಬೇಕಾಗಿಲ್ಲ, ಹಾಗೇ ಹೇಳ್ತಕ್ಕಂಥದ್ದು. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ವಲ್ಲ. ಹಾಗಾಗಿ ತುಂಬ ಥರ ಬಹಳಷ್ಟು ಯೂಸ್ ಇದೆ ಜ್ಯೋತಿಷ್ಶಾಸ್ತ್ರದಿಂದ. ಅಂದ್ಕೊಳ್ಬಹುದು ಅದು ಆಗುತ್ತಾ ಅಂತ. ಖಂಡಿತವಾಗ್ಲೂ 100% ಇದು ವಿಜ್ಞಾನ. ಯಾತಕ್ಕೆ ಅಂದರೆ ಇದು ಎಂಥ ವಿಜ್ಞಾನ ಅಂತ, ದೈವಿಕ ವಿಜ್ಞಾನ ಅಂತ ಹೇಳಬಲ್ಲೆ ಇದನ್ನು, ಜ್ಯೋತಿಷ್ಶಾಸ್ತ್ರವನ್ನು. ಈಗ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಏನೋ ಒಂದು ಸಮಸ್ಯೆ ಅಂತ ಹೋಗ್ತೀರಾ, ಪೂರ್ತಿಯಾಗಿ ವಾಸಿ ಮಾಡಿ ಕಳಿಸ್ತಾರ ಡಾಕ್ಟ್ರು. ಎಲ್ಲ ಚೆಕ್ ಮಾಡಿ ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೇ ಇರ್ಬೋದು, ಅವ್ರಿಗೇನು ಹೇಳಲ್ಲ. ಆದರೆ ನಮ್ಮ ಜ್ಯೋತಿಷ್ಯಕ್ಕೆ ಮಾತ್ರ ಇವ್ರು ಹೇಳಿ ಸರಿ ಹೋಗಲಿಲ್ಲ ಅಂತ, ಖಂಡಿತ ಸರಿ ಹೋಗಲ್ಲ ಅಂತ. ಜ್ಯೋತಿಷ್ಯ ಸರಿಯಾಗಿದೆ, ಜ್ಯೋತಿಷಿಯಾದವನು ಸರಿಯಾಗಿ ತಿಳಿದುಕೊಂಡು ಹೇಳಿದ್ರೆ ಮಾತ್ರ ಖಂಡಿತವಾಗ್ಲೂ ಜ್ಯೋತಿಷ್ಯ ಸುಳ್ಳು ಅಲ್ಲ. ಜ್ಯೋತಿಷ್ಯ 100% ಸೈನ್ಸೇ, ತುಂಬ ಚೆನ್ನಾಗಿರ್ತಕ್ಕಂಥ ವಿಜ್ಞಾನ. ಅದನ್ನು ಕಂಪ್ಲೀಟಾಗಿ ಕಲ್ತ್ಕೊಂಡು ಬಿಟ್ರನ್ಕ ನಿಜವಾಗ್ಲೂ ಜ್ಯೋತಿಷ್ಯ ಶಾಸ್ತ್ರದಿಂದ ನಮಗೆ ಒಂಥರ ಏನಂದರೆ, ನಾನು ಯಾಕೆ ನಿಮ್ಗೆ ಈ ವಿಷಯ ಹೇಳ್ತೀನಿ ಅಂದರೆ, ಜ್ಯೋತಿಷ್ಯ ಅಂತಕ್ಕಂಥದ್ದು ಧರ್ಮಕ್ಕೆ ರಕ್ಷೆ, ಕರ್ಮಕ್ಕೆ ನಕ್ಷೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕರ್ಮಗಳಿಗೆ ಅದು ಒಂದು ಮ್ಯಾಪ್ ಇದ್ದ ಹಾಗೆ. ನಾವೇನೇನು ಮಾಡ್ಕೊಬಂದಿದ್ದೀವಿ, ಪೂರ್ವ ಜನ್ಮದಲ್ಲಿ ಏನು ಮಾಡಿರ್ತೀವಿ ಅದನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಅದೆಲ್ಲ ಜ್ಞಾಪಕ ಇಟ್ಕೋಬೇಕು. ಅದು ಇಟ್ಕೊಳಕ್ಕಾಗಲ್ಲ ಅಂತಾಗಲೇ ನಮಗೆ ಇದನ್ನು ನೋಡಿದ ತಕ್ಷಣ, ಹಾರೋಸ್ಕೋಪ್ ನೋಡಿದ ತಕ್ಷಣ ಆ ವ್ಯಕ್ತಿಯ ಯೋಗ್ಯತೆ ಗೊತ್ತಾಗೋಗ್ಬಿಡುತ್ತೆ. ಇವನಿಗೆ ಏನಾಗುತ್ತೆ, ಏನಿದೆ ಅವನ ಭವಿಷ್ಯ ಅನ್ನೋದೆಲ್ಲ ನಾವು ಅದನ್ನು ತಿಳ್ಕೊಳ್ಬಹುದು. ಈ ರೀತಿಯಾಗಿ ಜ್ಯೋತಿಷ್ಯವನ್ನು ಭಾಳ ದೊಡ್ಡ ಸಬ್ಜೆಕ್ಟು. ಅದು ಈಗ ಬರೀ ಟಿ ವಿಗಳೆಲ್ಲ ಬರೋ ಹಾಗೆ ರಾಶಿ ಭವಿಷ್ಯ ಎಲ್ಲ, ಗೋಚಾರ ಎಲ್ಲ, ಅದೆಲ್ಲ ಏನಿದ್ರು ಒಂದು ಫಲ ಭವಿಷ್ಯಕ್ಕೆ ಬರ್ತಕ್ಕಂಥದ್ದು. ಅದು ಜ್ಯೋತಿಷದ ಏನು ಫಲಭಾಗದ ಒಂದು ನಿರೂಪಣೆ. ಅದು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೂ ಅದು ಬದಲಾಗುತ್ತೆ. ಯಾಕೆ ಗೊತ್ತಾ? ಅದಕ್ಕೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಸರ್ತಿ ಏನಾಯಿತು ಅಂತಂದರೆ, ಒಬ್ಬ ಗುರುವಿನ ಶಿಷ್ಯರಿಬ್ಬರು ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿ ವಾಪಸ್ಸು ಊರಿಗೆ ಹೊರಡ್ತಾ ಇದ್ರು.
ಮಾರ್ಗ ಮಧ್ಯದಲ್ಲಿ ಅವ್ರಿಗೆ ಬಾಯಾರಿಕೆ ಆಯಿತು. ಬಾಯಾರಿಕೆ ಆದಾಗ ಏನಾಯಿತು, ಅಲ್ಲೊಬ್ಳು ಹೆಣ್ಣು ಮಗಳು ನೀರು ಸೇದ್ತಾ ಇದ್ಲು ಬಾವಿನಲ್ಲಿ. ಅಷ್ಟೊತ್ತಿಗೆ ಏನಾಯಿತು, ಒಬ್ಬ ಅವಳು ಮುಂದೆ ಹೋಗಿ ನಿಂತಿದ್ದ, ಇನ್ನೊಬ್ಬ ಅವಳು ಹಿಂದೆ ನಿಂತ್ಕೊಂಡಿದ್ದ. ಹಿಂದ್ಗಡೆ ನಿಂತ್ಕೊಂಡು ಅಮ್ಮ ನಮಗೆ ಬಾಯಾರಿಕೆ ಆಗ್ತಾಯಿದೆ, ನೀರು ಕೊಡ್ತೀಯಾ ಅಂತ ಕೇಳ್ದೆ. ತಕ್ಷಣ ತಕ್ಷಣ ಕೇಳಿದಾಗ ಅವಳಿಗೆ ಗಾಬರಿ ಆಯಿತು. ಕೈಯಲ್ಲಿರೋ ಸೇದ್ತಾ ಇದ್ಲಲ್ಲ ಬಿದ್ದೋಯ್ತು. ಬಿದ್ದು ಒಡೆದೋಯ್ತು, ಮಡಿಕೆನೂ ಒಡೆದೋಯ್ತು, ನೀರು ಚೆಲ್ಲೋಯ್ತು. ಯಾರಪ್ಪ ನೀವು ಹಿಂಗೆ ಕೇಳಿದ್ರಲ್ಲ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ್ಲು. ಆಗ ಹಿಂದೆ ಇದ್ದವನು ಹೇಳ್ದ, ನಾವು ಹೀಗೆ ಒಬ್ಬ ಗುರುಗಳಿಂದ ಕಲ್ತ್ಕೊಂಡು ಬರ್ತಾ ಇದ್ದೀವಿ, ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ, ಇಬ್ಬರು ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿ ಈಗ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಗಿದ್ರೆ ನನಗೊಂದು ಸಹಾಯ ಆಗಬೇಕಾಗಿತ್ತು. ಯಾಕೆ ಅಂತಂದರೆ ನನ್ನ ಗಂಡ ಊರು ಬಿಟ್ಟು ಹೋಗಿ ತುಂಬ ವರ್ಷಗಳಾಯಿತು. ಹಾಗಾಗಿ ನೀವು ನಮಗೆ ಅವ್ನು ಬರ್ತಾನ, ಬದುಕಿದಾನ ಏನು ಅಂತ ಒಂಚೂರು ಹೇಳಿ ಅಂತ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಆ ಹಿಂದೆ ಇದ್ನಲ್ಲ ಅವನು ಹೇಳ್ದ, ಇಲ್ಲ ಬರೋದಿಲ್ಲ ಅವನು ಅಂತ. ಮುಂದೆ ಇದ್ನಲ್ಲ ಅವನು ಹೇಳ್ತಾನೆ, ಖಂಡಿತ ಬರ್ತಾನೆ, ಬಂದು ಇವತ್ತೇ ಸೇರ್ತಾನೆ ಅಂತ ಹೇಳ್ದ. ಇಬ್ಬರು ಒಂದೇ ಜ್ಯೋತಿಷ್ಯರ ಹತ್ರ ಒಂದೇ ಪಾಠ ಕಲ್ತ್ಕೊಂಬಂದಿರ್ತಾರೆ. ಇವನು ಹೀಗೆ ಹೇಳ್ತಾನೆ, ಅವನು ಹಾಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಗಂಡ ಬಂದೇ ಬಿಟ್ಟ. ಅಷ್ಟು ವರ್ಷದಿಂದ ಬಂದಿಲ್ಲದ ಗಂಡ ಆವಾಗ ಬಂದ. ಇದರಿಂದ ನಾವು ಏನಕ್ಕೆ ಹೀಗಾಯಿತು, ಫಲ ಏಕೆ ವ್ಯತ್ಯಾಸ, ಇದು ಫಲ ಜ್ಯೋತಿಷ್ಯದ ನಾನು ಹೇಳ್ತಾ ಇರೋದು. ಫಲ ವ್ಯತ್ಯಾಸ ಹೇಗಾಯಿತು? ಹಿಂದೆ ಇದ್ದವನು ಏನು ಮಾಡ್ದ, ನಾನು ಕೇಳೋ ಸಮಯದಲ್ಲಿ ಅವಳು ಸೇದ್ತಾ ಇರೋ ನೀರಿಂದು ಏನಾಯಿತು, ಕೈ ಬಿಟ್ಟು ಹೋಗಿದ್ದಕ್ಕೆ ಮಡಿಕೆ ಒಡೆದೋಯ್ತು, ನೀರು ಚೆಲ್ಲೋಯ್ತು, ಅಂದರೆ ನಿನಗೆ ದೂರ ಆಯಿತು ಅಂತ ಅರ್ಥ. ಅದರಿಂದ ಗಂಡ ಸಿಗೋದಿಲ್ಲ ಅಂತ ಅವನು ಅರ್ಥೈಸ್ಕೊಂಡು ಆ ರೀತಿ ಹೇಳ್ದ. ಮುಂದೆ ಇದ್ದವನು ನೋಡ್ತಿದ್ನಲ್ಲ, ಆ ಮಡಿಕೆ ಒಡೆದು ಚೂರಾಗಿ ಮಣ್ಣಿಗೆ ಸೇರ್ಕೋತು, ನೀರು ಚೆಲ್ಲಿ ನೀರಿಗೆ ಸೇರ್ಕೋತು, ಹಾಗಾಗಿ ನಿನ್ನನ್ನು ಬಂದು ಸೇರ್ತಾನೆ, ಈಗಲೇ ಸೇರ್ತಾನೆ ಅಂತ ಅವನು ಹೇಳ್ದ. ಜ್ಯೋತಿಷ್ಯ ಸುಳ್ಳಲ್ಲ. ಫಲ ನಿರೂಪಣೆ ಮಾಡೋತಕ್ಕಂಥದ್ದಲ್ಲಿ ಎಷ್ಟು ವ್ಯತ್ಯಾಸಗಳಿರೋದ್ರಿಂದ ಅದನ್ನು ಆ ರೀತಿ ಪ್ರಿಡಿಕ್ಟ್ ಮಾಡಲಾಯಿತು. ಹಾಗೆ ಟಿ ವಿಗಳಲ್ಲಿ ಹೇಳೋದಾಗಲಿ ಎಷ್ಟೊಂದು ಜನ ಕೇಳ್ತಾರೆ, ಅದು ಒಂದೇ ರಾಶಿ ಭವಿಷ್ಯನ ಒಬ್ಬರು ಈ ಥರ ಬರೆದಿರ್ತಾರೆ, ಇನ್ನೊಬ್ಬರ ಉಲ್ಟಾ ಬರೆದಿರ್ತಾರಲ್ಲ ಹೇಗೆ ಅಂತ. ಯಾಕೆಂದರೆ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಅಧ್ಯಯನ ತುಂಬ ಮುಖ್ಯ. ಅದರಲ್ಲಿ ದಶಾಭುಕ್ತಿಯನ್ನು ಆಧರಿಸಿ ತುಂಬ ನಾವು ಹೇಳಬೇಕಾಗುತ್ತೆ. ಕೆಲವರು ಏನು ಮಾಡಿಬಿಡ್ತಾರೆ, ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿ ಹೇಳ್ತಾರೆ, ಆಗ ಕೂಡ ವ್ಯತ್ಯಾಸ ಆಗುತ್ತೆ. ಇನ್ನೊಂದು, ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಗೋಚಾರ ಚೆನ್ನಾಗಿಲ್ಲದೆ ಹೋದರೂ ಕೂಡ ನಡೆಯುತ್ತೆ. ದಶಾಭುಕ್ತಿ ಕೆಟ್ಟಿದ್ರೆ, ಗೋಚಾರ ಏನಾದ್ರು ಚೆನ್ನಾಗಿದ್ದರೆ ಪರವಾಗಿಲ್ಲ. ಎರಡೂ ಕೆಟ್ಬಿಟ್ರೆ ಆವಾಗ ನಾವು ಹೇಳೋ ಫಲ ಏನಾಗುತ್ತೆ, ಅವ್ರಿಗಾಗಲ್ಲ. ಆವಾಗ ಜ್ಯೋತಿಷ್ಯ ಸುಳ್ಳು, ಅವ್ರು ಹೇಳಿದ್ದೊಂದು ಆಗಲಿಲ್ಲ, ಅವ್ರು ಹೇಳಿದ್ರು ಲಾಟ್ರಿ ಹೊಡೆಯುತ್ತೆ ಅಂತ ಹೊಡಿಲಿಲ್ಲ, ಈ ರೀತಿ ಕಂಪ್ಲೇಂಟ್ ಮಾಡ್ತಾರೆ.